ಹಾಸನನಗರ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಳೆದ ಒಂದು ವಾರದಿಂದ ಆಟೋ ಗ್ಯಾಸ್ ಸರಬರಾಜು ಸ್ಥಗಿತಗೊಂಡಿರುವುದರಿಂದ ಆಟೋ ಚಾಲಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಗರದ ಕಾಟಿಹಳ್ಳಿ ಪ್ರದೇಶದ ಎಚ್ಪಿ ಆಟೋ ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ ಲಭ್ಯವಿಲ್ಲದೆ ಚಾಲಕರು ಪರದಾಡುತ್ತಿದ್ದಾರೆ. ಗ್ಯಾಸ್ ಕೊರತೆಯಿಂದ ಆಟೋಗಳು ರಸ್ತೆಗೆ ಇಳಿಯದೆ ಚಾಲಕರ ಆದಾಯಕ್ಕೂ ಹೊಡೆತ ಬಿದ್ದಿದೆ ಎಂದು ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂಗಡ ಹಣ ಪಾವತಿಸಿದರೂ ಕಂಪನಿಯಿಂದ ಗ್ಯಾಸ್ ಸರಬರಾಜು ಆಗ್ತಾ ಇಲ್ಲ ಎಂದು ಬಂಕ್ ಮಾಲೀಕರು ತಿಳಿಸಿದ್ದಾರೆ. ಸಮಸ್ಯೆಯನ್ನು ತಕ್ಷಣ ಪರಿಹರಿಸಿ ಆಟೋ ಗ್ಯಾಸ್ ಸಂಪರ್ಕವಾಗಿ ಪೂರೈಸುವಂತೆ ಚಾಲಕರು ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಂದು ಊಟ ಮಾಡೋಣ ಅಂದ್ರೆ 50 ರೂಪಾಯಿ ಇರೋದು 80 ರೂಪಾಯಿ ಆಗಿದೆ. ಇಂಥ ಸಮಸ್ಯೆಗಳಲ್ಲಿ ಜೀವನ ಮಾಡ್ತಾ ಇದ್ದೀವಿ ಸರ್. ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ, ಮನೆ ಜೀವನ ನಡೆಸೋಕ್ಕಾಗ್ತಾ ಇಲ್ಲ, ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕಾಗ್ತಾ ಇಲ್ಲ, ಮೆಡಿಸನ್ ತೊಗೊಂಡೋಗೋಕ್ಕಾಗ್ತಾ ಇಲ್ಲ. 6,000 ಚಿಲ್ಲರೆ ಆಟೋ ಆಗಿದೆ ಸರ್. ಕೋವಿಡ್ ಬಂದಾಗ್ಲಿಂದನೂ ನರಳು ಹೋಗ್ತಾ ಇದ್ದೀವಿ. ಇದ್ರ ಮಧ್ಯದಲ್ಲಿ ಗ್ಯಾಸ್ ರೇಟ್ಗಳು ಜಾಸ್ತಿ ಆಗಿದೆ. ಇದ್ರ ಮಧ್ಯದಲ್ಲಿ ಯುದ್ಧ ಬಂತು ಸರ್. ಮಂಚ ಸಹಿಸು ಅಂದರೆ ಇಲ್ಲಿ ತನಕ ಸಹಿಸ್ತಾನೆ ಸರ್. ಕೋಟಿಗಟ್ಟಲೆ ಲೂಟಿ ಹೊಡಿತಾ ಇದ್ದಾರೆ ಸರ್. ಕೇಳೋರಿಲ್ಲ, ಯಾರು ಕೇಳ್ತಾ ಇದ್ದಾರೆ ಸರ್? ಸರ್, ಒಂದು ಟ್ಯಾಂಕರು 30,000 ಲೀಟ್ರ್ ಬರ್ತದೆ. 1 ಪೈಸಾ ಜಾಸ್ತಿ ಮಾಡಿದ್ರೆ ಎಷ್ಟಾಯ್ತು ಸರ್ ಹೇಳಿ? 1 ರೂಪಾಯಿ ಜಾಸ್ತಿ ಆದ್ರೆ ಎಷ್ಟಾಯ್ತು? 3 ಲಕ್ಷ. ಮತ್ತೆ 10 ಟನ್ನು ಬುಕ್ ಮಾಡ್ತಾರೆ. 10 ಟನ್ನಿಗೆ ಎಷ್ಟು ದುಡ್ಡಾಯ್ತು ಸರ್? 10 ಟನ್ನು ಬುಕ್ ಮಾಡಿರೋರಿಗೆ ಸರ್ 2-3 ಟ್ಯಾಂಕರ್ ತರಿಸ್ಕೊಳಕ್ಕಾಗ್ಲಿಲ್ವ ಸರ್ 10 ದಿನಕ್ಕೆ? ಇವ್ರು ರೆಸ್ಪಾನ್ಸಿಬಿಲಿಟಿ ಇರೋಂಥ ಮ್ಯಾನೇಜರ್ ಸರ್. ಹಿಂದೂಸ್ತಾನ್ ಪೆಟ್ರೋಲ್ ಬಂಕ್ ಇದು ಸರ್, ಸರ್ಕಾರಕ್ಕೆ ಸೇರಿರೋಂಥ ಪೆಟ್ರೋಲ್ ಬಂಕ್ಗಳು ಸರ್. ಇಂಡಿಯನ್ನಲ್ಲಿ ತರಿಸ್ಕೊಂಡಿದ್ದಾರೆ, ಅವರು ಸಪ್ಲೈ ಕೊಡ್ತಾ ಇದ್ದಾರೆ. ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ನಾವು ಕೇಳಕ್ಕೆ ಬಂದಿದ್ದೀವಿ ಸರ್. ಹೇಳಿ ಸರ್ ಇದಕ್ಕೆ.